Hi guys, this is Guru. Welcome back to booming techie Kannada channel. ನೀವೇನಾದ್ರೂ ಫಸ್ಟ್ ಟೈಮ್ ಈ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಏನು ಟಾಪಿಕ್ ಅಪ್ಪ ಅಂತಂದ್ರೆ ಕ್ಯಾಮ್ರಾ ಇರಲಾರದೆ ನಾವು ಯೂಟ್ಯೂಬ್ ನಲ್ಲಿ ಚಾನಲ್ ಓಪನ್ ಮಾಡಬಹುದಾ ಅಂತ ಎಲ್ರಿಗೂ ಕ್ವಶನ್ ಆಗಿರುತ್ತೆ. ನನಗೆ ಕ್ಯಾಮ್ರಾ ಫೇಸ್ ಮಾಡೋದು ತುಂಬಾ ಕಷ್ಟ, ಕ್ಯಾಮ್ರಾದಲ್ಲಿ ನಾನು ಹೆಂಗ್ ಮಾತಾಡಲಿ, ಕ್ಯಾಮ್ರಾದಲ್ಲಿ ನಾನು ನೋಡಿದ್ರೆ ಹೆಸಿಟೇಷನ್ ಆಗುತ್ತೆ, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ ಇರೋದಿಲ್ಲ. ಸೊ ಎಲ್ರಿಗೂ ಸುಮಾರು ಜನರಿಗೆ ಪ್ರಾಬ್ಲಮ್ ಇರುತ್ತೆ. ಕ್ಯಾಮ್ರಾ ಎದುರುಗಡೆ ಹೋದ್ರೆ ಸಾಕು ಟಕ್ ಅಂತ ಸ್ಟಾಪ್ ಆಗಿಬಿಡ್ತಾರೆ. ಸೊ ಸುಮಾರು ಜನ ಇದೆ ಹೆಂಗೆ ಕ್ಯಾಮ್ರಾದ ಎದುರುಗಡೆ ನಿಂತ್ಕೊಂಡು ಮಾತಾಡೋದು ಒಂದೇ, ಒಂದು ಪಬ್ಲಿಕಲ್ಲಿ ನಿಂತ್ಕೊಂಡು ಮಾತಾಡೋದು ಒಂದೇ, ಅಷ್ಟು ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಹಾಗಾಗಿ ಈ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲು ತುಂಬ ಚೆನ್ನಾಗಿರ್ಬೇಕಾಗುತ್ತೆ ಇಲ್ಲಿ. ಸೊ ಇಲ್ಲ ಅಂತಂದರೆ ನಾವು ಕ್ಯಾಮ್ರಾನ ಫೇಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಮಗೆ ಯಾಕೆ ಕಷ್ಟ ಆಗುತ್ತೆ ಅನ್ನೋದಾಗಿದ್ದರೆ, ಸೊ ನಮಗೇನೋ ಒಂದು ಸಂಕೋಚ ಆಗುತ್ತೆ, ಲೈಕ್ ಹಿಸಿಟೇಷನ್ ಫೀಲ್ ಆಗುತ್ತೆ. ಎರಡನೇದು ಫಿಯರ್ ಆಗುತ್ತೆ. ಸೊ ಫಿಯರ್ ಕೂಡ ನಮಗೆ ಒಂದು ಆ ಕಂಟೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮೆಟಿಕ್ ಅನಿಸುತ್ತೆ. ಇನ್ನೊಂದು ಸ್ಟಕ್ ಆಗುತ್ತೆ. ಸೊ ಸಡನ್ ಆಗಿ ಮೈಂಡ್ ಬ್ಲಾಕ್ ಆಗುತ್ತೆ. ನಾವೇನೋ ಹೇಳ್ಬೇಕು ಅನ್ಕೊಂಡಿರ್ತೀವಿ, ಸೊ ಕ್ಯಾಮ್ರಾದಲ್ಲಿ ಹೇಳುವಾಗ ಸಡನ್ ಆಗಿ ಬ್ಲಾಕ್ ಆಗಿಬಿಡುತ್ತೆ. ಸೊ ಇನ್ನೊಂದು ಎಲ್ಲರೂ ಏನು ತಿಳ್ಕೊತಾರೆ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ನೀವೇನು ಹೆದರ್ಕೋಬೇಡಿ. ಸೊ ನಿಮ್ಗೆ ಏನಾದರೂ ಗೊತ್ತಿದೆ ಅನ್ನೋ ಒಂದು ಫೀಲಲ್ಲಿ ಇರಿ. ಸುಮಾರು ಜನರಿಗೆ ಅದು ಕೂಡ ಗೊತ್ತಿರೋದಿಲ್ಲ. ನಿಮ್ಗೆ ಏನು ಗೊತ್ತಿದೆಯೋ ಅದ್ರ ಬಗ್ಗೆ ನೀವು ಕಾನ್ಫಿಡೆಂಟ್ ಆಗಿ ಮಾತಾಡೋದಾಗಿದ್ರೆ ಡೆಫಿನೆಟ್ಲಿ ನೀವು ಯೂಟ್ಯೂಬಲ್ಲಿ ಚಾನಲ್ ತೆಗಿಲೇಬೇಕು. ಸೊ ಹಾಗೇನಿಲ್ಲ, ಯೂಟ್ಯೂಬಲ್ಲಿ ಸುಮಾರು ವಿಡಿಯೋಗಳಿದೆ, ಅವ್ರ ಮುಖ ತೋರಿಸಲಾರ್ದೆ ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡು, ವಿತ್ ವಿಡಿಯೋನ ಯೂಸ್ ಮಾಡಿಕೊಂಡು, ಮತ್ತೆ ಸುಮಾರು ಇಮೇಜಸ್ನ ಯೂಸ್ ಮಾಡಿಕೊಂಡು ಜಸ್ಟ್ ವಾಯ್ಸ್ ಓವರ್ ಮಾಡಿಬಿಟ್ಟು ಸುಮಾರು ಯೂಟ್ಯೂಬರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಓಪನ್ ಮಾಡಿದ್ದಾರೆ. ಅವರು ಮಾನಿಟೈಸೇಷನ್ ಆಗಿದೆ, ಅವರು ದುಡ್ಡು ಕೂಡ ಅರ್ನ್ ಮಾಡ್ತಿದ್ದಾರೆ. ಆ ಟಾಪಿಕ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇದ್ದರೆ ನೀವು ಇವತ್ತೇ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು. ಸೊ ಹಾಗಾದ್ರೆ ಮುಂದಿನ ಕ್ವಶನ್ ಏನಪ್ಪಾ ಅಂತಂದ್ರೆ, ನಾವು ಯಾವ ಫೀಲ್ಡಲ್ಲಿ ಓನ್ಲಿ ವಾಯ್ಸ್ ಓವರ್ ಮಾಡಿಬಿಟ್ಟು ನಾವು ಯೂಟ್ಯೂಬ್ನಲ್ಲಿ ಚಾನಲ್ ತೆಗಿಬಹುದು ಅನ್ನೋದೇ ಕ್ವಶನ್. ಸೊ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೇನೆ 10 ಫೀಲ್ಡಲ್ಲಿ ಯಾವ ಥರ ನಾವು ವಾಯ್ಸ್ ಓವರ್ ಮಾಡಿಬಿಟ್ಟು ಚಾನಲ್ ತೆಗಿಬೇಕು ಅಂತ. ಸೊ ಮುಂದೆ ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೇನೆ ಕಾಪಿರೈಟ್ ಫ್ರೀ ವಿಡಿಯೋಸ್ ಆ್ಯಂಡ್ ಕಾಪಿರೈಟ್ ಫ್ರೀ ಇಮೇಜಸ್ಗಳನ್ನು ನಾವು ಹೇಗೆ ವಿಡಿಯೋಗಳಲ್ಲಿ ಯೂಸ್ ಮಾಡ್ಕೋಬಹುದು ಅಂತ. ಸೊ ಹಾಗಾದ್ರೆ ಬನ್ನಿ ಒಂದೊಂದಾಗಿ ನೋಡೋಣ. ಆ 10 ಫೀಲ್ಡ್, ಆ 10 ಸೆಕ್ಟರ್ ಯಾವ್ಯಾವುಗಳಲ್ಲಿ ನಾವು ವಾಯ್ಸ್ ಓವರ್ ಮಾಡಿಬಿಟ್ಟು ಯೂಟ್ಯೂಬ್ ಚಾನಲ್ ಇವತ್ತೇ ತೆಗಿಬಹುದು ಅಂತ. ದ ಫಸ್ಟ್ ಒನ್ ಈಸ್ ಟ್ರಾವೆಲ್. ಟ್ರಾವೆಲ್. ಸೊ ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಟ್ರಾವೆಲ್ ಬಗ್ಗೆ ತಿಳ್ಕೊಳ್ಳೋಕೆ, ಟ್ರಾವೆಲ್ ಮಾಡೋದಕ್ಕೆ. ಸೊ ಸುಮ್ಮನೆ ಓಡಾಡ್ತಿರ್ತಾರೆ, ಅವ್ರಿಗೆ ತುಂಬಾ ಇಂಟ್ರೆಸ್ಟ್, ಹಾಬಿ ಅವ್ರಿಗೆ. ಕೆಲವರಿಗೆ ಟ್ರಾವೆಲ್ ಬಗ್ಗೆ ತುಂಬಾ ಹಾಬಿ ಇರುತ್ತೆ. ಅವ್ರು ಏನ್ ಮಾಡಬಹುದಪ್ಪ ಅಂತಂದ್ರೆ, ಟ್ರಾವೆಲ್ ಮಾಡ್ತಾನೆ ಜನರಿಗೆ ಒಂದು ಪಬ್ಲಿಕ್ ಅವೇರ್ನೆಸ್ ಕೊಡ್ಬೋದು ಥ್ರೂ ಯೂಟ್ಯೂಬ್. ನೀವು ಎಕ್ಸಾಂಪಲ್ಗೆ ನೀವು ಹೋಗ್ತಿದ್ದೀರಾ ಡೆಲ್ಲಿಗೆ. ಸೊ ಡೆಲ್ಲಿಗೆ ಹೋಗ್ತಿದ್ದೀರಾ, ಡೆಲ್ಲಿಯಲ್ಲಿ ಯಾವ ಪ್ಲೇಸ್ ಇದೆ, ಯಾವ ಪ್ಲೇಸ್ ಹೆಂಗಿದೆ, ಅದ್ರದ್ದೆಲ್ಲ ವಿಡಿಯೋನ ಕ್ಯಾಪ್ಚರ್ ಮಾಡಿಬಿಟ್ಟು ನೀವು ಯೂಟ್ಯೂಬ್ ಮುಖಾಂತರ ಅಲ್ಲಿ ಹಾಕ್ಬೋದು. ಸಪೋಸ್ ಮತ್ತೆ ನೀವೆಲ್ಲೋ ಬೇರೆ ಕಡೆ ಮೈಸೂರು ಹೋಗಿರ್ತೀರಾ, ಮೈಸೂರು ಹೋದಾಗ ಮೈಸೂರಲ್ಲಿ ಏನೇನು ನೋಡಬಹುದು, ಅದರ ಅಕ್ಕಪಕ್ಕ ಏನೇನಿದೆ, ಅಲ್ಲಿ ಏನು ಫೇಮಸ್ ಇದೆ. ಸೊ ಎಕ್ಸಾಂಪಲ್ಗೆ ನೀವು ಪ್ಯಾಲೇಸ್ಗೆ ಹೋಗಿರ್ತೀರಾ, ಜನರಲ್ ಆಗಿ ಪ್ಯಾಲೇಸ್ ಬಗ್ಗೆ ನೀವು ಹೇಳೋದು, ಅದರ ವಿಡಿಯೋ ಕ್ಯಾಪ್ಚರ್ ಹಾಕೋದು. ಸೊ ಇದನ್ನ ತುಂಬಾ ಜನ ನೋಡೋರಿದ್ದಾರೆ. ಸುಮಾರು ಇದು ಯಾವ ತರ ಯೂಸ್ ಆಗುತ್ತೆ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಯಾರಾದ್ರೂ ಆ ಪ್ಲೇಸಿಗೆ ಬಂದಾಗ ನಿಮ್ದೊಂದು ವಿಡಿಯೋ ಐಡಿಯಾ ಇಟ್ಕೊಂಡು ಬಂದಿರ್ತಾರೆ, ಅದು ಡೆಫಿನೆಟ್ಲಿ ಅವ್ರಿಗೆ ಇನ್ನೊಬ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ತರ ವಿಡಿಯೋಗಳು ಕೂಡ ನೀವು ಮಾಡಬಹುದು ನಿಮ್ ಫೇಸ್ ತೋರಿಸಲಾರದೆ. ದ ಸೆಕೆಂಡ್ ಒನ್ ಈಸ್ ಕಾಮಿಡಿ. ಕಾಮಿಡಿ ಯಾರಿಗೆ ಬೇಕಾಗಿಲ್ಲ? ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲರೂ ಕಾಮಿಡಿ ಬೇಕೇ ಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ವರ್ಕ್ ಪ್ರೆಷರ್ ಆಗಿರ್ಬೋದು, ನಾವು ಮಾಡ್ತಿರೋ ಕೆಲಸ ಆಗಿರ್ಬೋದು, ಸೊ ನಾವಿರೋ ಒಂದು ಜೀವನದ ಸ್ಟೈಲ್ ಆಗಿರ್ಬೋದು, ಸೊ ರಿಫ್ರೆಶ್ಮೆಂಟ್ಗೆ ಕಾಮಿಡಿ ಬೇಕೇ ಬೇಕು. ಸೊ ಕಾಮಿಡಿದು ಯೂಟ್ಯೂಬ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಹಾಗಾಗಿ ನೀವು ಇನ್ನೊಬ್ರದ ಒಂದು ಕಾಮಿಡಿ ಇರುತ್ತಲ್ಲ, ಅದನ್ನ ಡಬ್ಬಿಂಗ್ ಮಾಡಿಬಿಟ್ಟು, ಸೊ ನೀವು ಅದನ್ನ ವಾಯ್ಸ್ ಓವರ್ ಮಾಡಿಬಿಟ್ಟು ಅದನ್ನ ನೀವು ವಿಡಿಯೋ ಮಾಡಿಬಿಟ್ಟು ಹಾಕ್ಬೋದು. ಅದು ಕೂಡ ಮಾನಿಟೈಸೇಷನ್ ಆಗೇ ಆಗುತ್ತೆ. ಸೊ ಅದನ್ನ ಡಬ್ಬಿಂಗ್ ಡೈಲಾಗ್ಸ್ ಅಂತೂ ಹೇಳ್ಬೋದು ನಾವು. ಸೊ ಇದ್ರದ್ದು ತುಂಬಾ ಡಿಮ್ಯಾಂಡ್ ಇದೆ. ನೀವು ಈ ತರ ಕೂಡ ಮಾಡಬಹುದು ವಿಥೌಟ್ ಶೋಯಿಂಗ್ ಯುವರ್ ಫೇಸ್. ಸೊ ಮೂರನೇದಾಗಿ ಫ್ಯಾಕ್ಟ್. ಸೊ ಜನ ಇತ್ತೀಚೆಗೆ ಮಾಡರ್ನೈಸೇಷನ್ ಹೋಗ್ತಾ ಜನರಿಗೆ ಫ್ಯಾಕ್ಟ್ ಬಗ್ಗೆ ತುಂಬಾ ಕಮ್ಮಿ ಇನ್ಫಾರ್ಮೇಶನ್ ಇರುತ್ತೆ. ಆ ಇನ್ಫಾರ್ಮೇಶನ್ ತಗೊಳಕ್ಕೆ ತುಂಬಾ ಡೀಟೇಲ್ ಆಗಿ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ನೀವು ಅದರಲ್ಲಿ ಏನಾದ್ರೂ ಇಂಟ್ರೆಸ್ಟ್ ಆದ್ರೆ, ಫ್ಯಾಕ್ಟ್ ಬಗ್ಗೆ ತಿಳ್ಕೊಳ್ಳೋದಾಗಿದ್ರೆ, ನೀವು ಏನಾದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅದನ್ನ ವಿಡಿಯೋ ಮಾಡಿಬಿಟ್ಟು ಸೊ ನೀವು ಯೂಟ್ಯೂಬ್ ಅಲ್ಲಿ ಹಾಕ್ಬೋದು. ಅದು ಕೂಡ ತುಂಬಾ ಡಿಮ್ಯಾಂಡ್ ಇದೆ. ಜನರಿಗೆ ಫ್ಯಾಕ್ಟ್ ತಿಳ್ಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ ಫ್ಯಾಕ್ಟ್ ತಿಳ್ಕೊಳ್ಳೋಕೆ, ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಒಂದು ಪ್ಲೇಸ್ದಾಗಿರ್ಬೋದು, ಅಥವಾ ಒಂದು ಸೈನ್ಸ್ ಆಗಿರ್ಬೋದು, ಒಂದು ಪಿಕ್ಚರ್ ಆಗಿರ್ಬೋದು, ಅಥವಾ ಏನೋ ಆಗಿರ್ಬೋದು. ಆ ಫ್ಯಾಕ್ಟ್ ಬಗ್ಗೆ ನಿಮ್ಗೆ ತಿಳ್ಕೋಬೇಕು,
ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ರೆ ಅದನ್ನ ವಿಡಿಯೋ ಮಾಡಿಬಿಟ್ಟು ನಿಮಗೆ ನಿಮ್ಮ ಹಾಬಿ ಪೂರ್ತಿ ಮಾಡ್ಕೊಂಡಂಗೂ ಆಯ್ತು, ಆ ರಿಸರ್ಚ್ ಮಾಡ್ದಂಗೂ ಆಯ್ತು, ಅದು ಇನ್ನೊಬ್ರಿಗೆ ಹೆಲ್ಪ್ ಆದಂಗೂ ಆಯ್ತು. ಸೊ ಡೆಫಿನೆಟ್ಲಿ ಅದು ಇನ್ನೊಬ್ರಿಗೆ ಬೆನಿಫಿಟ್ ಆಗೇ ಆಗುತ್ತೆ. ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಇದೆ. ದ 4th ಪಾಯಿಂಟ್ ಇಸ್ ಎಜುಕೇಶನ್. ಎಸ್, ಎಜುಕೇಶನ್ ಅಂತಂದ್ರೆ ಒಂದು ಸಮುದ್ರ ಇದ್ದಂಗೆ. ಸೊ ಎಜುಕೇಶನ್ ಅಲ್ಲಿ ನಿಮ್ಗೆ ಏನಾದ್ರೂ ಒಳ್ಳೆ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟು ಪವರ್ ಪಾಯಿಂಟ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಿ ನಿಮ್ದು ವಾಯ್ಸ್ ಓವರ್ ಕೊಟ್ಬಿಟ್ಟು, ಸೊ ನೀವೇನಾದ್ರೂ ಒಳ್ಳೆ ರೀತಿ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಡೆಫಿನೆಟ್ಲಿ ಅದು ಹುಟ್ಟಿದ ಕೂಸಿಂದ ಹಿಡಿದು ಸಾಯೋ ಮಟ್ಟ ಎಲ್ರಿಗೂ ಎಜುಕೇಶನ್ ಬೇಕೇ ಬೇಕು. ಎಜುಕೇಶನ್ ಅಂತಂದ್ರೆ ಜಸ್ಟ್ ಸ್ಕೂಲು ಕಾಲೇಜಲ್ಲಿ ಹೋಗಿ ಎಜುಕೇಶನ್ ಮಾಡೋದಲ್ಲ. ಎಜುಕೇಶನ್ ಹೆಂಗಪ್ಪ ಅಂತಂದ್ರೆ ನಾವು ಹುಟ್ಟಿನಿಂದ ಸಾಯೋವರೆಗೂ ಎಜುಕೇಶನ್ ಅಲ್ಲೇ ಇರ್ತೀವಿ. ಸೊ ನಾವೇನ್ ತಿಳ್ಕೊಂಡ್ಬಿಟ್ಟು ಎಜುಕೇಶನ್ ಅಂದ್ರೆ ಸ್ಕೂಲು ಕಾಲೇಜ್ ಹೋಗ್ತಿರೋದು ಎಜುಕೇಶನ್ ಮಾತ್ರ ಅಂತ. ಸೊ ಅಲ್ಲ ಫ್ರೆಂಡ್ಸ್, ಎಜುಕೇಶನ್ ಅಂತಂದ್ರೆ ಪ್ರತಿ ಹೆಜ್ಜೆನೂ ನಾವು ಕಲಿತಾ ಇರ್ತೀವಿ. ಅಕ್ವೈರಿಂಗ್ ಸಮಥಿಂಗ್ ದಟ್ ಈಸ್ ಎಜುಕೇಶನ್. ಡೇ ಟು ಡೇ ಆಕ್ಟಿವಿಟಿಯಲ್ಲಿ ನಾವು ಸಿಕ್ಕಾಪಟ್ಟೆ ಕಲಿತಾನೆ ಇರ್ತೀವಿ. ಅದು ಕೂಡ ನಾವು ಎಜುಕೇಶನ್ ಅಂತ ಹೇಳ್ಬೋದು. ಇದು ಕೂಡ ಒಂದು ಬೆಸ್ಟ್ ಫೀಲ್ಡ್ ವಿತೌಟ್ ಶೋಯಿಂಗ್ ಯುವರ್ ಫೇಸ್. ದ 5th ಪಾಯಿಂಟ್ ಈಸ್ ನ್ಯೂಸ್. ಎಸ್ ಫ್ರೆಂಡ್ಸ್, ನ್ಯೂಸ್ ಚಾನಲ್. ನ್ಯೂಸ್ ಚಾನಲ್ ಹೆಂಗಂತೀರಾ? ಸೊ ನ್ಯೂಸ್ ಚಾನಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಟಿವಿಯಲ್ಲಿ ಹೇಳ್ತಾರೆ. ಸೊ ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ, ನಮಗೆ ಬೇಕಾದ್ದು ಬೇಕಾಗ್ಲಾರ್ದು ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಸೊ ಪಬ್ಲಿಕ್ಕಿಗೆ ಏನ್ ಬೇಕು, ಕೆಲವರಿಗೆ ಲೋಕಲ್ ನ್ಯೂಸ್ ಬೇಕು, ಕೆಲವರಿಗೆ ಕರ್ನಾಟಕದಷ್ಟೇ ಬೇಕು, ಕೆಲವರಿಗೆ ಡಿಸ್ಟ್ರಿಕ್ಟ್ ವೈಸ್ ಬೇಕಾಗುತ್ತೆ. ಸೊ ಅಂತ ನ್ಯೂಸ್ ಅನ್ನ ನೀವು ಅಕ್ವೈರ್ ಮಾಡ್ಕೊಂಡು, ನೀವು ಗ್ಯಾದರ್ ಮಾಡ್ಕೊಂಡು, ಅಂತ ನ್ಯೂಸ್ ಅನ್ನ ನೀವು ಗ್ಯಾದರ್ ಮಾಡ್ಕೊಂಡು ಅದ್ರ ಬಗ್ಗೆ ನೀವು ಡಿಟೇಲ್ ಆಗಿ ಬರೆದು ಅದನ್ನ ಡಿಸ್ಪ್ಲೇ ಮಾಡಿ, ಅಥವಾ ಪವರ್ ಪಾಯಿಂಟ್ ಪ್ರಾಜೆಕ್ಟ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡಿ ವಾಯ್ಸ್ ಓವರ್ ಮಾಡಿಬಿಟ್ಟು ಕೂಡ ನೀವು ನ್ಯೂಸ್ ಅನ್ನ ಇನ್ನೊಬ್ಬರಿಗೆ ತಿಳಿಸ್ಬೋದು. ಸೊ ನ್ಯೂಸ್ ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನಾಗುತ್ತೆ ಎಲ್ಲ ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಥ್ರೂ ನ್ಯೂಸ್. ಸೊ ನಿಮ್ಗೆ ಅದಕ್ಕೆ ಕಮ್ಯುನಿಕೇಶನ್ ಸ್ಕಿಲ್ ಬೇಕಾಗುತ್ತೆ. ಸೊ ನಿಮ್ಗೆ ಏನಾದರೂ ನ್ಯೂಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅಥವಾ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ, ಸೊ ಈ ತರ ನಿಮ್ಗೆ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ನೀವು ಇದು ಒಂದು ಆಪ್ಷನ್ ಕೂಡ ನೀವು ಉಪಯೋಗಿಸ್ಕೋಬಹುದು. ಈ ನ್ಯೂಸ್ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಇದನ್ನು ನೀವು ಯೂಸ್ ಮಾಡ್ಕೋಬಹುದು. ನ್ಯೂಸ್ ಅಲ್ಲಿ ಕೆಲವರು ರಿಯಾಲಿಟಿ ಬಗ್ಗೆ ತಿಳ್ಕೊಳ್ಳೋರು ಇರ್ತಾರೆ. ಸೊ ನೀವು ಏನಾದ್ರೂ ರಿಯಾಲಿಟಿ ಬಗ್ಗೆ ಬೇಸ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಸೊ ಜನ ಇನ್ನೂ ತುಂಬಾ ಇಷ್ಟಪಡ್ತಾರೆ. ಅಂದ್ರೆ ಯಾವ ಪಕ್ಷದ ಮೇಲೂ ನೀವು ನಿರ್ಭರ ಆಗಬಾರ್ದು, ಯಾರ ಕಡೆನೂ ನೀವು ಡಿಪೆಂಡ್ ಆಗ್ಲಾರ್ದೆ ನ್ಯೂಟ್ರಲ್ ಆಗಿ ನೀವೇನಾದ್ರೂ ನ್ಯೂಸ್ ಹೇಳಿದ್ರೆ ಡೆಫಿನೆಟ್ಲಿ ನೀವು ಕ್ಲಿಕ್ ಆಗ್ತೀರಾ. ಜನರಿಗೆ ಫ್ಯಾಕ್ಟ್ ಅಥವಾ ರಿಯಾಲಿಟಿ ತಿಳ್ಕೋಬೇಕು ಅಂತ ತುಂಬಾ ಇಷ್ಟ ಇರುತ್ತೆ. ಸೊ ನೀವು ರಿಯಲ್ ಆಗಿ ಮಾತಾಡಿದ್ರೆ ಅವರಿಗೆ ಹಾರ್ಟಿಗೆ ಟಚ್ ಆಗೇ ಆಗುತ್ತೆ. ಹಾಗಾಗಿ ಅದು ಕೂಡ ಒಂದು ನಿಮಗೆ ಆಪ್ಷನ್ ಇದೆ. ದ 6th ಪಾಯಿಂಟ್ ಈಸ್ ಟೆಕ್. ಟೆಕ್ನಿಕಲ್ ಆಲ್ಸೋ ನೀವು ಯೂಸ್ ಮಾಡಬಹುದು. ಸೊ ಮೋಸ್ಟ್ಲಿ ಎಲ್ಲರೂ ಟೆಕ್ನಿಕಲ್ ವಿಡಿಯೋ ಮಾಡ್ತಾರೆ, ನೀವು ಅದು ಆಡಿಯೋ ಕೂಡ ಮಾಡಿ ಹೇಳ್ಬೋದು ಥ್ರೂ ಲೈಕ್ ಅ ಪ್ರಾಜೆಕ್ಟ್ ಓನ್ಲಿ. ಸೊ ನಿಮಗೆ ಅದರಲ್ಲಿ ಗೆಜೆಟ್ ಬರುತ್ತೆ, ಫೋನ್ ಡೀಟೇಲ್ಸ್ ಬರುತ್ತೆ. ಸೊ ಟೆಕ್ನಿಕಲ್ ಅಂತೂ ಸಿಕ್ಕಾಪಟ್ಟೆ ಇದೆ, ದೊಡ್ಡ ಫೀಲ್ಡ್ ಇದು. ಸೊ ಅದ್ರ ಬಗ್ಗೆ ಕೂಡ ನೀವು ಪವರ್ ಪಾಯಿಂಟ್ ಪ್ರಾಜೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿಕೊಂಡು ಡಿಸ್ಪ್ಲೇ ಮಾಡಿಬಿಟ್ಟು ಸೊ ನೀವು ವಾಯ್ಸ್ ಓವರ್ ಮಾಡಿಬಿಟ್ಟು ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದು. ಅದು ಟೆಕ್ನಿಕಲ್ ನ್ಯೂಸ್ ಆಗಿರ್ಬೋದು, ಅದು ಹೊಸ ಅಪ್ಕಮಿಂಗ್ ಮೊಬೈಲ್ ಬಗ್ಗೆ ಆಗಿರ್ಬೋದು, ಅಥವಾ ಮೊಬೈಲ್ ಕಂಪ್ಯಾರಿಸಮ್ ಆಗಿರಬಹುದು, ಸೊ ಹೊಸ ಗೆಜೆಟ್ಸ್ ಆಗಿರ್ಬೋದು, ಇಲ್ಲಿ ಎಲ್ಲದರ ಬಗ್ಗೆ ನೀವು ಮಾಹಿತಿ ಇಮಿಡಿಯೇಟ್ ಆಗಿ ತಿಳಿಸ್ಬೋದು ವ್ಯೂವರ್ಸ್ಗೆ. ದ 7th ಪಾಯಿಂಟ್ ಈಸ್ ಮೋಟಿವೇಶನ್. ಎಸ್, ಮೋಟಿವೇಶನ್ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನ ಲೈಫಿಗೆ ಅಂತಂದ್ರೆ, ಸೊ ಮೋಟಿವೇಶನ್ ಇರ್ಲಾರ್ದೆ ಮನುಷ್ಯ ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಮೋಟಿವೇಶನ್ ಪ್ರತಿ ಹೆಜ್ಜೆಗೂ ಬೇಕಾಗುತ್ತೆ. ನಾವು ಸುಮಾರು ಸಲ ಡಿಪ್ರೆಸ್ ಆಗ್ತೀವಿ, ಸುಮಾರು ಸಲ ನಮ್ಗೆ ಹೆಡ್ಏಕ್ ಬಂದ್ಬಿಡುತ್ತೆ ಬಿಕಾಸ್ ಆಫ್ ವರ್ಕ್ ಸ್ಟ್ರೆಸ್. ಸೊ ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ತುಂಬಾ ಎಂಗೇಜ್ ಆಗಿರ್ತೀವಿ ನಮ್ಮ ಕೆಲಸದಲ್ಲಿ. ಸೊ ರಿಲ್ಯಾಕ್ಸೇಷನ್ಗೆ ಅಥವಾ ಒಂದು ವರ್ಕ್ ಪ್ರಮೋಷನ್ಗೆ ಅಥವಾ ನಮ್ಮ ವರ್ಕ್ ತುಂಬಾ ಕ್ವಾಲಿಟಿ ಆಗಬೇಕು ಅಂತಂದ್ರೆ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್. ಇನ್ನು ಬೇರೆ ಬೇರೆ ಕೆಲಸ ಮಾಡ್ತಿರ್ತೀರಾ, ನಿಮ್ ಬಾಸ್ ನಿಮ್ಗೆ ಎಸ್ ಗುಡ್, ಯು ಡಿಡ್ ಅ ಗುಡ್ ಜಾಬ್ ಅಂತ ಹೇಳ್ತಾರಲ್ಲ, ಅವಾಗ ಕೂಡ ನಾವು ತುಂಬಾ ಮೋಟಿವ್ ಆಗ್ತೀವಿ. ಇನ್ನು ನಮ್ ಎನರ್ಜಿ ಜಾಸ್ತಿ ಆಗುತ್ತೆ, ಇನ್ನು ನಮ್ ಕೆಲಸದ ಎಫಿಸಿಯನ್ಸಿ ಇರುತ್ತಲ್ಲ, ಕೆಲಸದ ಎಫಿಸಿಯನ್ಸಿ ಇನ್ನು ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಮೋಟಿವೇಶನ್ ಅದು ಇನ್ನರ್ ಆಗಿರ್ಬೋದು, ಔಟರ್ ಆಗಿರ್ಬೋದು, ನಮ್ಮ ಮೋಟಿವೇಶನ್ ತುಂಬಾ ಲೈಫಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ನೀವು ವಾಯ್ಸ್ ಓವರ್ ಇಂದ ನೀವು ಆಡಿಯೋ ಯೂಸ್ ಮಾಡ್ಬೋದು, ವಿಡಿಯೋನು ಯೂಸ್ ಮಾಡ್ಬೋದು. ಸೊ ನೀವು ಏನಾದ್ರೂ ಯೂಸ್ ಮಾಡ್ಕೊಂಡ್ಬಿಟ್ಟು ಮೋಟಿವೇಶನಲ್ ನೀವು ಚಾನೆಲ್ನ ತೆಗಿಬಹುದು ವಿತ್ ಯುವರ್ ಓನ್ ವಾಯ್ಸ್, ನಿಮ್ದು ಓನ್ ವಾಯ್ಸ್ ಆಗಿರ್ಬೇಕು. ದ 8th ಪಾಯಿಂಟ್ ಈಸ್ ಸ್ಟೋರಿ ಟೆಲ್ಲಿಂಗ್ ಚಾನಲ್. ಎಸ್, ಸ್ಟೋರಿ ಟೆಲ್ಲಿಂಗ್. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿಯರು ತಾತಂದರು ಎಲ್ಲ ನಮಗೆ ಚೆನ್ನಾಗಿರೋ ಸ್ಟೋರಿ ಹೇಳಿಬಿಟ್ಟು ನಮಗೆ ಒಂಥರ ಮೋಟಿವ್ ಮಾಡಿ ಆ್ಯಂಡ್ ಒಂಥರ ಚೆನ್ನಾಗಿರ್ತಿತ್ತು ಅದು ಕಲ್ಚರ್. ಬಟ್ ಇವಾಗ ಅಜ್ಜ ಅಜ್ಜಿ ಜೊತೆಗೆ ಇರ್ತಿಲ್ಲ, ಎಲ್ಲ ಸಿಂಗ್ಯುಲರ್ ಫ್ಯಾಮಿಲಿ. ಮೋಸ್ಟ್ ಆಫ್ ದ ಫ್ಯಾಮಿಲಿ ಇತ್ತೀಚೆಗೆ ಸಿಂಗ್ಯುಲರೇ ಆಗ್ತಿದೆ. ಅಲ್ಲಿ ಅಜ್ಜ ಅಜ್ಜಿ ಸಿಗ್ತಿಲ್ಲ, ಸಿಕ್ಕರುವೆ ಕತೆ ಹೇಳಕ್ಕೆ ಯಾರು ಕೇಳಕ್ ರೆಡಿ ಇಲ್ಲ. ಯಾಕಂತಂದ್ರೆ ಮೊಬೈಲ್.
ಸೊ ಎಲ್ಲರೂ ಇವಾಗ ಡೈರೆಕ್ಟ್ ಆಗಿ ಕತೆ ಕೇಳೋದಕ್ಕಿಂತನೂ ಮೊಬೈಲಲ್ಲಿ ಕತೆ ಕೇಳೋಕೆ ತುಂಬಾ ಇಷ್ಟಪಡ್ತಾರೆ. ಹಾಗಾಗಿ ನೀವು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ಒಳ್ಳೆ ಆಪ್ಷನ್ ಇದೆ. ಹುಡುಗರಿಗೆ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ತುಂಬಾ ಇಷ್ಟ. ಇಮೇಜಸ್ ಯೂಸ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅದು ಕೇಳಕ್ಕೆ ನೋಡಕ್ಕೆ. ಸೊ ಈ ಸ್ಟೋರಿ ಟೆಲ್ಲಿಂಗ್ ಹುಡುಗರಿಗೆ ತುಂಬಾ ಇಷ್ಟ ಆಗುತ್ತೆ. ಹುಡುಗರಿಗಲ್ಲ, ಓವರ್ ಆಲ್ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಹುಡುಗರಿಗೂ ಮಾಡ್ಬೋದು, ಅಡಲ್ಟ್ಗೂ ಮಾಡ್ಬೋದು, ಡಿಪೆಂಡ್ ಆನ್ ಯುವರ್ ಕಾನ್ಸೆಪ್ಟ್. ಸೊ ನೀವು ಅದ್ರ ಬಗ್ಗೆ ಕತೆ ಹೇಳೋದ್ರಲ್ಲಿ ನೀವೇನಾದ್ರೂ ಹಿಂಗಿದ್ರೆ ಸೊ ಇದನ್ನ ಯೂಸ್ ಮಾಡ್ಕೋಬಹುದು. ದ 9th ಪಾಯಿಂಟ್ ಈಸ್ ಕುಕ್ಕಿಂಗ್ ಇತ್ತೀಚೆಗೆ ಯಾರಿಗೂ ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ಯೂಟ್ಯೂಬ್ಗೆ ಅಡಿಕ್ಟ್ ಆಗ್ಬಿಟ್ಟವ್ರೆ. ಸೊ ಹಳೆ ಕಾಲದಲ್ಲಿ ಎಲ್ಲ ಅಜ್ಜಿಗಳು ಹೇಳ್ಕೊಡ್ತಿದ್ರು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಇವಾಗ ಯಾರು ತಮ್ಮ ಮನೆಯಲ್ಲೇ ಇರ್ತಿಲ್ಲ. ಯಾಕಂದ್ರೆ ಎಜುಕೇಶನ್ ಅಂತ ಸಿಟಿಗೆ ಸೆಟ್ ಆಗ್ತಾರೆ. ಸಿಟಿಯಲ್ಲಿ ಸೆಟ್ ಆದ್ಮೇಲೆ ಅದೇ ಮೆಸ್ಸು, ಅದೇ ಊಟ, ಅದೇ ಮೆಸ್ಸಲ್ಲಿ ತಿಂದು ಸಾಕಾಗಿರುತ್ತೆ. ಅವ್ರು ಎಜುಕೇಶನ್ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದಾಗ ಸೊ ಅವರಿಗೆ ಕುಕಿಂಗ್ ಬಗ್ಗೆ ಏನು ಐಡಿಯಾ ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಸಿಂಗ್ಯುಲರ್ ಫ್ಯಾಮಿಲಿಗೆ ಅವ್ರು ಏನ್ ಮಾಡಕ್ಕಾಗತ್ತೆ, ಅಗೇನ್ ಯೂಟ್ಯೂಬ್. ಕುಕ್ ಮಾಡೋದ್ರಲ್ಲಿ ನೀವು ತುಂಬಾ ಎಕ್ಸ್ಪರ್ಟ್ಸ್ ಇದ್ರೆ ಸೊ ಡೆಫಿನೆಟ್ಲಿ ಇದು ಕೂಡ ಒಂದು ಬಿಗ್ ಆಪ್ಷನ್ ಆಗಿರುತ್ತೆ ನಿಮ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಕ್ಕೆ. ಇತ್ತೀಚೆಗೆ ಎಲ್ಲರೂ ಮಜವಾಗಿ ತಿನ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತೆ. ಯಾಕಂತಂದ್ರೆ ನಮ್ದು ಕುಕ್ ಹೆಂಗಿರುತ್ತೆ ಅಂತಂದ್ರೆ ಡಿಸ್ಟ್ರಿಕ್ಟ್ ಟು ಡಿಸ್ಟ್ರಿಕ್ಟ್ ಡಿಫ್ರೆನ್ಸ್ ಇರುತ್ತೆ, ಸ್ಟೇಟ್ ಟು ಸ್ಟೇಟ್ ಡಿಫ್ರೆನ್ಸ್ ಇರುತ್ತೆ. ಕೆಲವರಿಗೆ ವಡಾಪಾವ್ ತಿನ್ನೋದಾಗಿರುತ್ತೆ, ಇನ್ನು ಕೆಲವರಿಗೆ ಮಿರ್ಚಿ ಬಜ್ಜಿ ತಿನ್ನೋದಾಗಿರುತ್ತೆ, ಕೆಲವರಿಗೆ ಪರೋಟ ತಿನ್ನೋದಾಗಿರುತ್ತೆ, ಕೆಲವರಿಗೆ ರೋಟಿ ಬಟೋರ ತಿನ್ನೋದಾಗಿರುತ್ತೆ. ಸೊ ಹಾಗಾಗಿ ಅವ್ರು ಬಂದು ಇಲ್ಲಿ ನಮ್ಗೆ ಹೇಳ್ಕೊಡಕ್ಕಾಗಲ್ಲ. ಸೊ ಯೂಟ್ಯೂಬ್ ಇಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ಎಲ್ಲಾ ಕಡೆಯಿಂದ ಎಲ್ಲಾ ಕಲ್ಚರಲ್ ಫುಡ್ ನಾವು ನೋಡ್ಕೋಬಹುದು. ಅದನ್ನ ನೋಡಿ ನಾವು ಕಲ್ತು ನಾವು ಅದನ್ನ ಎಂಜಾಯ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ಸೋ ಬೆಸ್ಟ್ ಫೀಲ್ಡ್ ಫಾರ್ ಯು. ದ ಫೈನಲ್ ಅಂಡ್ 10th ಟಾಪಿಕ್ ಈಸ್ ಹೆಲ್ತ್ ಟಿಪ್ಸ್. ಎಸ್, ಹೆಲ್ತ್ ಟಿಪ್ಸ್. ನಮ್ ಹೆಲ್ತ್ ಎಷ್ಟು ಹಾಳಾಗ್ಬಿಟ್ಟಿದೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಅಂತಂದ್ರೆ ನಮ್ಗೆ ಊಟಕ್ಕೂ ಟೈಮ್ ಸಿಗ್ತಿಲ್ಲ, ನೀರ್ ಕುಡಿಯೋಕ್ಕೂ ಟೈಮ್ ಸಿಗ್ತಿಲ್ಲ. ಸೊ ಆಲ್ವೇಸ್ ಥಿಂಕಿಂಗ್, ಯಾವಾಗ್ಲೂ ನಾವು ಥಿಂಕ್ ಮಾಡ್ಕೊಂತಾನೆ ಇರ್ತೀವಿ ಏನಾದ್ರೂ ಮಾಡ್ಬೇಕು. ಕೆಲವರಿಗೆ ಊಟದ ಚಿಂತೆ ಆದ್ರೆ, ಕೆಲವರಿಗೆ ಬಟ್ಟೆ ಚಿಂತೆ ಆದ್ರೆ, ಕೆಲವರಿಗೆ ಜಾಬ್ ಚಿಂತೆ ಆದ್ರೆ, ಕೆಲವರಿಗೆ ಮದ್ವೆ ಚಿಂತೆ ಆದ್ರೆ, ಕೆಲವರಿಗೆ ಸೆಟಲ್ಮೆಂಟ್ ಚಿಂತೆ, ಕೆಲವರಿಗೆ ಆಸ್ತಿ ಮಾಡ್ಬೇಕನ್ನೋ ಚಿಂತೆನೆ ಚಿಂತೆ. ಒಂದು ಪ್ರವರ್ಬ್ ಇದೆ, ಚಿತೆ ಸತ್ತ ಹೆಣವನ್ನು ಸುಟ್ರೆ ಚಿಂತೆ ಜೀವಂತ ಮನುಷ್ಯನನ್ನೇ ಸುಟ್ಟಿತಂತೆ. ಹಂಗೆ ಇವಾಗಂತೂ ಬೆಳಿಗ್ಗೆಯಿಂದ ಸಂಜೆ ತನಕ ಚಿಂತೆ, ನೈಟ್ ಅಲ್ಲೂ ಚಿಂತೆ, ನಾಳೆ ಬೆಳಿಗ್ಗೆ ಏನ್ ಮಾಡ್ಬೇಕಂದ್ರೂ ಚಿಂತೆ. ಹಾಗಾಗಿ ನಮ್ಮ ಹೆಲ್ತ್ ಫ್ಯಾಕ್ಟರ್, ನಮ್ಮ ಹೆಲ್ತ್ ತುಂಬಾ ಕೆಡ್ತಾ ಹೋಗ್ತಿದೆ. ಸೊ ಅದಕ್ಕೋಸ್ಕರ ಹೆಲ್ತ್ ಕೆಡೋದಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಸೊ ಇದು ಲೈಫ್ ಟೈಮ್, ಒಂದು ಚಿಕ್ಕ ಹುಡುಗನಿಂದ ದೊಡ್ಡವರೆಗೂ ಎಲ್ರಿಗೂ ಹೆಲ್ತ್ ಇಶ್ಯೂಸ್ ಇದ್ದೇ ಇದ್ದಿದ್ದು. ಹಾಗಾಗಿ ನಿಮ್ಗೇನಾದ್ರೂ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಾಗಿದ್ರೆ ಅಥವಾ ಹೆಲ್ತ್ ಪ್ರಾಕ್ಟೀಷನರ್ಸ್ ಆಗಿದ್ರೆ, ನಿಮ್ಗೆ ಏನಾದ್ರೂ ಜನರಿಗೆ ಹೆಲ್ಪ್ ಮಾಡಬೇಕು ಅಥವಾ ಟಿಪ್ಸ್ ಕೊಟ್ಟು ಅವ್ರಿಗೆ ಏನಾದ್ರೂ ಹೆಲ್ತ್ ಪ್ರಮೋಷನ್ ಮಾಡಬೇಕು ಅನ್ನೋದಾಗಿದ್ರೆ ನಿಮ್ಗೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್ ಇದೆ. ಹೆಲ್ತ್ ಟಿಪ್ಸ್ ಕೊಟ್ಬಿಟ್ಟು ಜನರಿಗೆ ಹೆಲ್ಪ್ ಮಾಡಿ ಅದರಿಂದ ನೀವು ದುಡ್ಡು ಅರ್ನ್ ಮಾಡಬಹುದು. ಅದು ಕೂಡ ಮಾನಿಟೈಸೇಷನ್ ಆಗೇ ಆಗುತ್ತೆ. ಅಂಡ್ ಅದಕ್ಕೆ ನೀವು ಟಿಪ್ಸ್ ಕೊಡುವಾಗ ನಿಮ್ ಫೇಸ್ ತೋರಿಸಬೇಕು ಅನ್ನೋ ನೆಸೆಸರಿ ಇಲ್ಲ. ನಿಮ್ಗೆ ಏನ್ ಟಿಪ್ಸ್ ಗೊತ್ತಿದೆಯೋ ವಾಯ್ಸ್ ಓವರ್ ಮಾಡಿಬಿಟ್ಟು ಅಗೇನ್ ಇಮೇಜಸ್ ಯೂಸ್ ಮಾಡಿಬಿಟ್ಟು ಅಥವಾ ನೀವು ಪವರ್ ಪಾಯಿಂಟ್ ಅಲ್ಲಿ ಪ್ರೊಜೆಕ್ಟ್ ಮಾಡಿ ಅದನ್ನ ಡಿಸ್ಪ್ಲೇ ಮಾಡಿದ್ರೆ ಸಾಕು. ಯು ಆರ್ ದ ಬೆಸ್ಟ್. ಸೊ ಈ 10 ಪಾಯಿಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಈ 10 ಪಾಯಿಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ಟಿಪ್ಸ್ ಇನ್ನೊಬ್ರಿಗೆ ಗೊತ್ತಾಗಬೇಕು ಅನ್ನೋದಾಗಿದ್ರೆ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಡೌಟ್ಸ್, ಇನ್ನೂ ಏನಾದ್ರು ತಿಳ್ಕೋಬೇಕು ಅನ್ನೋದಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸೊ ಬರೋ ಅಪ್ಕಮಿಂಗ್ ವಿಡಿಯೋಗಳು ಕೂಡ ಇದೇ ತರ ನಿಮ್ಗೆ ತುಂಬಾ ನಾಲೆಜ್ ಕೊಡುತ್ತೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದೆಲ್ಲ ನೀವು ನೋಡ್ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಕೂಡ ಒತ್ತಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.